ರಾಜಲಕ್ಷ್ಮಿ ಏನಾಯ್ತು? ಮೊನ್ನೆ ಕೂಡ ಹೀಗೆ ಅಂದೆ. ಹೆಲ್ತಲ್ಲಿ ಏನಾದರೂ ಪ್ರಾಬ್ಲಮ್ಮಾ? ಕಾಲೇಜಲ್ಲಿ ಆಟ ಆಡಕ್ಕೆ ಕೊಡೋ ಬೆಲೆನ ಕೂಡ ನನ್ನ ಮಾತು ಕೊಡ್ಲಿಲ್ಲ ನೀನು ಬರೀ ಓದ್ಕೊಳ್ಳೋದಕ್ಕೆ ಮಾತ್ರ ಕಾಲೇಜಿಗೆ ಹೋದ್ರೆ ನನಗೆ ಯಾವ ಅಭ್ಯಂತರನೂ ಇಲ್ಲ. ಮತ್ತೆ ಹಾಕಿ ಅಂತನೋ ಮತ್ತೊಂದು ಅಂತನೋ ಹುಚ್ಚಾಗಿ ಆಡಿದ್ರೆ ನಾನು ಹೇಳ್ದಾಗೆ ನಿನಗೀಗಲೇ ಮದುವೆ ಮಾಡಿ ಕಳಿಸ್ಬಿಡ್ತೀನಷ್ಟೆ. ರಾಜಲಕ್ಷ್ಮಿ ಹೇಳು, ನಿನ್ ಪ್ರಾಬ್ಲಮ್ ಏನು? ನನ್ನ ಜೀವನದಲ್ಲಿ ಇನ್ ಮುಂದೆ ಹಾಕಿನೇ ಇಲ್ಲ ಸರ್. ಇವತ್ತಿಂದ ನಾನು ಹಾಕಿ ಆಡಬೇಕು ಅಂತ ಅನ್ಕೊಳ್ಳಲ್ಲ. ರಾಜಲಕ್ಷ್ಮಿ ಏನ್ ಹೇಳ್ತಿದ್ಯಾ ನೀನು? ಹಾಕಿ ಆಡಲ್ಲ ಅಂದ್ರೆ ಏನರ್ಥ? ಏನೂ ಇಲ್ಲ ಸರ್, ನಾನು ಹೋಗ್ತಾ ಇದ್ದೀನಿ. ರಾಜಲಕ್ಷ್ಮಿ ನಿಲ್ಲು, ನೀನ್ ಇಲ್ಲಿಂದ ಹೋಗ್ಬಾರ್ದು. ಹಾಕಿನ ಆಡ್ಲೇಬೇಕು. ಹಾಕಿ ನಿನ್ನ ಜೀವನ. ಕೆಲವು ವರ್ಷಗಳಿಂದ ನಮ್ಮ ಕಾಲೇಜ್ ಸೋಲ್ತಾನೆ ಇದೆ. ನಿನ್ನ ಆಟ ನೋಡಿ ನಾವು ಈ ಸರಿ ಗೆಲ್ತೀವಿ ಅಂದ್ಕೊಂಡೆ. ನಿನ್ನ ಆಟದಿಂದ ಈ ಕಾಲೇಜ್ಗೆ, ಈ ಊರಿಗೆ ಒಳ್ಳೆ ಹೆಸರು ಬರುತ್ತೆ ಅಂತ ಅಂದ್ಕೊಂಡೆ ನಾನು. ಹಾಗಿದ್ದಾಗ ನೀನು ಈಗ ಏನಕ್ಕೆ ಆಡಲ್ಲ ಅಂತಿದ್ಯಾ? ನಾನು ಆಡಬಾರ್ದು ಸರ್. ನಮ್ಮ ಮನೇಲಿ ಆಟ ಆಡೋದು ಬೇಡ ಅಂತ ಹೇಳಿದ್ದಾರೆ. ನಾನು ಆಡೋದಕ್ಕೆ ನಮ್ಮಪ್ಪ ಒಪ್ಕೊಳ್ಳಲ್ಲ. ನಾನು ಒಂದು ವೇಳೆ ಹಾಕಿ ಬ್ಯಾಟ್ನ ಹಿಡ್ಕೊಂಡ್ರು ಕೂಡ ನನಗೆ ಮನೇಲಿ ನಮ್ಮಪ್ಪ ಹೇಳಿರೋ ಮಾತುಗಳೇ ನೆನಪಿಗೆ ಬರುತ್ತೆ. ನಾನೇನಾದ್ರೂ ಹಾಕಿ ಆಡ್ತಿದ್ದೀನಿ ಅಂತ ಗೊತ್ತಾಗ್ಬಿಟ್ರೆ ಅವರು ನನ್ನ ಕಾಲೇಜ್ಗೂ ಕೂಡ ಕಳ್ಸೋದಿಲ್ಲ ಸರ್. ಈಗಾಗಲೇ ಹಾಕಿಯಿಂದ ದೂರ ಇರೋದಕ್ಕೆ ತುಂಬಾ ಬೇಜಾರಾಗ್ತಾ ಇದೆ. ಏನಾದ್ರೂ ಕಾಲೇಜ್ನು ಕೂಡ ಬದಲಾಯಿಸ್ಬಿಟ್ರು ಅಂದ್ರೆ ನಾನು ಸಹಿಸ್ಕೊಳ್ಳಲ್ಲ ಸರ್. ಇಷ್ಟ ದಿನ ಇಲ್ದೇ ಇರೋದು ಇವಾಗ ಏನು ಹೊಸ್ತಿದ್ದು? ನಿನಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಸೀಟ್ ಸಿಕ್ಕಿದ್ದು ಅಂತ ಮರ್ತು ಹೋಗ್ಬೇಡ ರಾಜಲಕ್ಷ್ಮಿ. ನಮ್ಮ ಮನೆಯವರು ಒಪ್ಕೊಳ್ಳೋದಿಲ್ಲ ಸರ್. ಅವ್ರ ದೃಷ್ಟಿಲಿ ಹಾಕಿ ಆಡೋದು ಒಂದು ಪಾಪ. ದಯವಿಟ್ಟು ನೀವು ನನಗೆ ಒತ್ತಾಯ ಮಾಡಬೇಡಿ. ರಾಜಲಕ್ಷ್ಮಿ, ನಿನ್ನಂತ ಪ್ಲೇಯರ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ನಾನು ಒಪ್ಪೋದಿಲ್ಲ. ನಿನ್ನ ಮನೆಯವ್ರನ್ನ ಒಪ್ಸು ರಾಜಲಕ್ಷ್ಮಿ. ಬೇಡ ಸರ್, ನಮ್ಮ ಮನೆ ಪದ್ಧತಿಗಳ ಬಗ್ಗೆ ನಿಮ್ಗೆ ಏನೂ ಗೊತ್ತಿಲ್ಲ ಸರ್. ಒಂದು ನಿರ್ಧಾರ ತಗೊಂಡ್ರೆ ಆ ದೇವರು ಕೂಡ ಅದನ್ನ ಬದಲಾಯಿಸಕ್ಕಾಗಲ್ಲ. ದಯವಿಟ್ಟು ನನ್ನ ಹಾಕಿ ವಿಷಯದಲ್ಲಿ ಒತ್ತಾಯ ಮಾಡಬೇಡಿ ಸರ್. ರಾಜಲಕ್ಷ್ಮಿ ಮನೇಲಿ ಈ ತರ ಕಟ್ಟುಪಾಡು ಪದ್ಧತಿಗಳಿದೆಯಾ? ಅಷ್ಟಕ್ಕೂ ಆಡಿದ್ರು ತಪ್ಪೇನು? ಅವಳ ಆಟದ ಬಗ್ಗೆ ಅವ್ರಿಗೆ ಗೊತ್ತಿಲ್ವಾ? ಗೊತ್ತಿದ್ದು ಹೀಗೆ ಮಾಡ್ತಿದ್ದಾರಾ? ನೋವೇ, ಇಂಥ ಪ್ಲೇಯರ್ ಆಡಲಿಲ್ಲ ಅಂದರೆ ಅವಳಿಗೆ ಮಾತ್ರ ಅಲ್ಲ, ಆಟಕ್ಕೆ ನಷ್ಟ. ಹಲೋ, ನಾನು ಕಿಶೋರ್ ಮಾತಾಡ್ತಾ ಇದ್ದೀನಿ. ಕಿಶೋರ್ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಆದ್ಯ ಹೇಗಿದ್ದಾಳೆ? ಮನೇಲೆಲ್ಲ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ. ಆದ್ಯ ಅಮೇರಿಕಾಗೆ ಹೊರಟೋಗ್ತೀನಿ ಅಂತ ಇನ್ನೂ ನಿಮ್ಮ ಹತ್ರ ಆಟ ಮಾಡ್ತಿದ್ದಾಳಾ? ಅಯ್ಯೋ, ಅಂಥದ್ದೇನೂ ಇಲ್ಲ. ಈಗ ಆದ್ಯ ಅಂತೂ ತುಂಬ ಬದಲಾಗ್ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲ, ರಾಮಪುರದ ಹುಡುಗಿರು ಹೇಗಿರಬೇಕೋ ಹಾಗೇ ಇದ್ದಾಳೆ.
ನಮ್ ಜೊತೆ ಹೊಂದ್ಕೊಂಡ್ಬಿಟ್ಟಿದ್ದಾಳೆ. ಈಗಂತ ಅವಳಿಗೆ ಅಮೆರಿಕಕ್ಕೆ ಹೋಗ್ಬೇಕು ಅನ್ನೋ ಆಲೋಚನೆ ಕೂಡ ಇಲ್ಲ. ನಿಮ್ಮ ತಂಗಿ ನಿಮ್ಮ ಹತ್ರ ಪ್ರಾಮಿಸ್ ತಗೊಂಡಿರೋದ್ರಿಂದ ನನ್ನ ಮಗಳು ಆದ್ಯನ ನಿಮ್ಮ ಹತ್ರನೇ ಬಿಡೋ ಹಾಗಾಯ್ತು. ನಾನು ಅವಳನ್ನ ಅಲ್ಲಿ ಬಿಟ್ಟು ಇಲ್ಲಿ ನಾನು ಸಂತೋಷವಾಗಿರೋದಕ್ಕೆ ಆಗ್ತಿಲ್ಲಮ್ಮ. ಅಯ್ಯಯ್ಯೋ ನೋಡಿ, ಆದ್ಯ ಇಲ್ಲಿ ತುಂಬಾ ಸಂತೋಷವಾಗಿದ್ದಾಳೆ. ನೀವಲ್ಲಿ ನಿಮ್ಮ ಆಫೀಸ್ ಕೆಲಸಗಳನ್ನೆಲ್ಲ ನೋಡ್ಕೊಳ್ಳಿ. ಆದ್ಯನಿಗೆ ಇಲ್ಲಿ ನಾವೆಲ್ಲರೂ ಇದೀವಲ್ವಾ? ನೀವಿದ್ದೀರಾ ಅನ್ನೋ ಧೈರ್ಯದಲ್ಲೇ ನಾನು ಇಲ್ಲಿ ಸಂತೋಷವಾಗೇ ಇದ್ದೀನಿ. ಆದ್ಯಾಗೆ ಇಲ್ಲಿವರೆಗೂ ಹೆಚ್ಚಾಗಿ ಫೋನ್ ಕೂಡ ಮಾಡಲಿಲ್ಲ. ಅವಳ ಬರ್ಡೇ ಹತ್ರದಲ್ಲೇ ಬರ್ತಾ ಇದೆ. ಈ ವಿಷಯ ಹೇಳೋದಕ್ಕೆ ಅಂತಾನೆ ಫೋನ್ ಮಾಡಿದೆ. ಏನು, ನಮ್ಮ ಆದ್ಯನ ಹುಟ್ಟಿದ ಹಬ್ಬ ಬರ್ತಿದ್ಯಾ? ಹೌದಮ್ಮ. ಅವರಮ್ಮ ಅವಳ ಬರ್ತಡೇನ ಪ್ರತಿ ವರ್ಷ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಈಗ ಅವರಮ್ಮ ಬದುಕಿಲ್ವಲ್ಲ, ನಾವೇ ಗ್ರ್ಯಾಂಡ್ ಆಗಿ ಮಾಡಬೇಕು. ಅಯ್ಯೋ, ನಾವು ಇಲ್ಲಿ ಚೆನ್ನಾಗಿ ಮಾಡ್ತೀವಿ ಬಿಡಿ. ನಾನು ಕೂಡ ಬರ್ತಾ ಇದ್ದೀನಮ್ಮ. ಆದ್ಯ ನೋಡಿ ತುಂಬಾ ದಿನ ಆಯ್ತಲ್ಲ. ಅಯ್ಯೋ, ನಿಮಗೆ ಸಮಯ ಸಿಕ್ಕಿದ್ರೆ ಬನ್ನಿ. ಆದ್ಯನ್ ಬಗ್ಗೆ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಅವಳಿಲಿ ತುಂಬಾ ಸಂತೋಷವಾಗಿದ್ದಾಳೆ. ಸರಿನಮ್ಮ. ಅವಳು ಹುಟ್ಟುದಬ್ಬ ದಿವಸ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಕಿಶೋರ್ ಅವರೇ, ಏನ ಸರ್ಪ್ರೈಸು? ಬೇಡ ಬಿಡಿ, ಸರ್ಪ್ರೈಸ್ನ ಸರ್ಪ್ರೈಸ್ ಥರನೇ ಇರೋದಕ್ಕೆ ಬಿಡೋಣ. ಸರಿ. ಹುಟ್ಟಿದ ಹಬ್ಬ ದಿವಸ ಆದ್ಯ ಜೊತೆಗೆ ಎಲ್ರಿಗೂ ಗೊತ್ತಾಗತ್ತಲ್ಲ. ಫೋನ್ ಇಡ್ತೀನಮ್ಮ. ಸರಿ. ಅತ್ತೆ, ಯಾರು ಫೋನ್ ಮಾಡಿದ್ದು? ಕಿಶೋರ್ ಅವರು. ಏನ್ ವಿಷಯ? ಇನ್ನೇನ್ ಸದ್ಯದಲ್ಲೇ ಆದ್ಯನ ಹುಟ್ಟಿದ ಹಬ್ಬ ಇದೆಯಂತೆ, ಅದಕ್ಕೆ ಫೋನ್ ಮಾಡಿದ್ರು. ಏನು, ಆದ್ಯನ್ ಬರ್ತ್ಡೇನಾ? ಹಾಗಾದ್ರೆ ಬರ್ತ್ಡೇನಾ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು. ಆದ್ಯನ್ಗೆ ಈ ಬರ್ತ್ಡೇನಾ ಅವಳು ಜೀವನ ಪೂರ್ತಿ ನೆನ್ಪಿಟ್ಕೊಳ್ಳೋ ಹಾಗೆ ಮಾಡಬೇಕು. ಸೀನು, ಅತ್ತೆ, ಅಲ್ಲ ಆದ್ಯನ ಹುಟ್ಟಿದ ಹಬ್ಬ ಅಂದ ತಕ್ಷಣ ಅದೇನಷ್ಟು ಸಂತೋಷ ಪಡ್ತಿದ್ಯಾ? ನಿನ್ನ ಮದುವೆ ವಿಷಯ ಬಂದಾಗ್ಲೂ ಕೂಡ ನಿನ್ನ ಮುಖದಲ್ಲಿ ಇಷ್ಟು ಸಂತೋಷ ಇರಲಿಲ್ಲ. ಯಾಕೋ? ಹಾಗೆಲ್ಲ ಏನಿಲ್ಲ ಅತ್ತೆ. ಹೆಣ್ಮಕ್ಳು ಹೇಗಿರಬೇಕು ಆದ್ಯ ಹಾಗೆ ಇದ್ದಾಳೆ. ಆದ್ಯ ಅಂದ್ರೆ ನನಗೆ ನಿಜವಾಗ್ಲೂ ಅಭಿಮಾನ ಇದೆ. ಅದು ಅಲ್ಲದೆ ಆದ್ಯ ಮೊದಲನೇ ಸಲ ಅವಳು ಹುಟ್ಟಿದಬ್ಬನ ಇಲ್ಲ ಆಚರಿಸ್ಕೊತಿರೋದಲ್ವಾ, ತುಂಬಾ ಚೆನ್ನಾಗಿ ಆಚರಿಸ್ಬೇಕು ಅಂತ ಅನ್ಕೋತಾ ಇದ್ದೆ ಅಷ್ಟೇ. ಸರಿ, ಹಾಗೆ ಮಾಡೋಣ ಸೀನು. ಸೀನು, ಕಿಶೋರ್ ಅವರು ಏನೋ ಸರ್ಪ್ರೈಸ್ ಅಂತ ಹೇಳಿದ್ರು. ಒಂದ್ ವೇಳೆ ಆದ್ಯನೇನಾದ್ರೂ ಕರ್ಕೊಂಡು ಹೋಗ್ತಾರೇನೋ? ಆದ್ಯನ ಕರ್ಕೊಂಡು ಹೋಗ್ತಾರ? ಆದ್ಯ ಇಲ್ದೇನೆ ನನಗೊಂದು ನಿಮಿಷನೂ ಇರೋಕ್ಕಾಗಲ್ಲ. ಅವಳು ಇಲ್ಲದೆ ಇದ್ರೆ ನನ್ನ ಜೀವನ ದೇವ್ರ ಇಲ್ದಿರೋ ದೇವಸ್ಥಾನ ಆಗ್ಬಿಡತ್ತೆ. ನನ್ನ ಪ್ರೀತಿ ಆದ್ಯನ್ಗೆ ಅರ್ಥ ಆಗೋ ಹಾಗೆ ಹೇಗೆ ಹೇಳಲಿ? ಹೇಗೆ? ಬಾ ಬಾ.
ನಮಸ್ಕಾರ ಅಣ್ಣವ್ರೆ. ನಮಸ್ಕಾರ ಪವನವ್ರೆ. ನಮಸ್ಕಾರ ಅಮ್ಮ ಕೂತ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ಯಾರನ್ನಾದ್ರೂ ಮರ್ತಿದ್ರೆ ಕ್ಷಮಿಸಿ. ಕೂತ್ಕೊಳ್ಳಿ. ಆಗ್ಲಿ. ಮದ್ವೆಗ್ ಬರ್ತೀರಾ ಅನ್ಕೊಂಡ್ವಿ, ಮೊದ್ಲೇ ಬಂದಿದ್ದೀರಲ್ಲ. ಅಮ್ಮ, ನಮ್ಗಿರೋ ಒಬ್ಳು ಮಗಳಂದ್ರೆ ನಮ್ ಚಾರು. ಸಂಪಾದನೆ ಮಾಡಿರೋ ಹಣನೆಲ್ಲ ಅಳಿಯಂದ್ರಿಗೆ ಕೊಡ್ತೀವಿ. ಬೀಗ್ರೆ, ಕಡಿಮೆ ಅಂದ್ರು ಒಂದ್ 25 ಕೋಟಿ ಇರುತ್ತಾ? ಸದ್ಯಕ್ಕೆ 22 ಕ್ಯಾರೆಟ್ ಬಂಗಾರ ತಗೊಂಡ್ ಬಂದಿದೀವಿ. ಬಾ. ಇನ್ನು ನಮ್ಮ ಆಸ್ತಿ ವಿಷಯಕ್ಕೆ ಬಂದ್ರೆ ಮದ್ವೆ ಆದ್ಮೇಲೆ ಎಲ್ಲ ಅಳಿಯಂದಿರ್ದೆ ಅಲ್ವಾ? ಅಷ್ಟೇ ಅಲ್ವಾ? ನೋಡಿದ್ರ ಮದ್ವೆಗೂ ಮುಂಚೆನೆ ನಮ್ ಗೌರಕ್ಕ ಸೀನುಗೆ ಆಸ್ತಿ ಪೂರ್ತಿ ಕೊಡ್ತೀನಿ ಅಂತಿದ್ದಾರೆ. ನಾನ್ ತಗೊಂಡ್ ಬಂದಿರೋ ಸಂಬಂಧ ಹಾಗಿರುತ್ತೆ. ಅಷ್ಟಕ್ಕೂ ಚಿನ್ನ ಏನ್ ತಂದಿದ್ರ ಅಂತ ತೋರಿಸ್ಲೇ ಇಲ್ಲ. ಅಕ್ಕ, ನೀವು ಹೇಳ್ತಿರೋದು ನೋಡಿದ್ರೆ ಬಂಗಾರಕ್ಕೋಸ್ಕರನೇ ಮದುವೆ ಮಾಡ್ತಿರೋ ಹಾಗಿದೆ. ನಮ್ಮ ಮಳಿ ಅಂದ್ರೆ 50 kg ಬಂಗಾರ. ನಮ್ಮ ಮಳಿ ಅಂದ್ರಿಗೋಸ್ಕರ ಅಷ್ಟು ಮಾಡೋದಿಲ್ವಾ? ಅಣ್ಣವ್ರೆ, ನೀವು ಪರ್ಮಿಷನ್ ಕೊಟ್ರೆ ನಮ್ಮ ಮಳಿಯಂದ್ರಿಗೆ ನನ್ನ ಕೈಯಾರೆ ಬಂಗಾರ ಕೊಡ್ತೀನಿ. ಸೀನು ಈಗ ನಮ್ಮನೆ ಮಗ ಮಾತ್ರ ಅಲ್ಲ, ನಿಮ್ಮನೆ ಮಗ ಕೂಡ. ಅಳಿಯ ಅಂದ್ರೆ ಮಗನ ಹಾಗೇನೆ ಅಲ್ವಾ? ನೀವು ಸಂಕೋಚ ಪಡದೆ ಹಾಕ್ಬೋದು. ಆಗ್ಲಿ ಅಣ್ಣವ್ರೆ, ಬಾ ಹಿಡ್ಕೊ. ಇದು ಬ್ರೇಸ್ಲೆಟ್. ಕೈ ಕೊಡು. ಬೇಡ, ನನಗಿಂಥದ್ದೇನು ಬೇಡ ಮಾವ. ಸೀನು, ನಿಮ್ಮ ಮಾವನವರು ತುಂಬ ಪ್ರೀತಿಯಿಂದ ಕೊಡ್ತಾ ಇದ್ದಾರೆ. ತಗೊಳ್ಳು ಸೀನು, ತಗೋಪ್ಪ. ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ಅತ್ತೆ. ಸೀನು, ಪ್ರೀತಿಯಿಂದ ಕೊಡೋದು ಯಾವುದೂ ಬೇಡ ಅನ್ಬಾರ್ದು. ತಗೋ. ಈಗ ನೀನು ಬೇಡ ಅಂತಂದ್ರೆ ಚಾರು ತುಂಬಾ ಬೇಜಾರು ಮಾಡ್ಕೋತಾಳೆ. ಆಗ್ಲಿ ಮಾವ. ಅದ್ಕೆ ಯಾವ್ದೇನೇ ಆದ್ರೂ ಸೀನು ಎಲ್ಲ ಪಡ್ಕೊಂಡೇ ಹುಟ್ಟಿದಾನೆ. ಚಿಕ್ಕಂದಿನಿಂದ ಯಾವ ಕಷ್ಟ ಇಲ್ಲದಿರೋ ಹಾಗೆ ಭಾವನವ್ರು ನೋಡ್ಕೊಂಡ್ರು, ಇವಾಗ ಹೆಂಡತಿ ನೋಡ್ಕೋತಾಳೆ. ಅವನ್ ಜೀವನಕ್ಕೆ ಯಾವ ಸಮಸ್ಯೆನೂ ಇಲ್ಲ ಪಾರ್ವತಿ. ಹೀಗೆ ಮುಂದೆ ಅವನಿಗೆ ಇನ್ನೇನೇನ್ ಗಿಫ್ಟ್ ಬರುತ್ತೆ ಅಂತ ನೋಡ್ಬೇಕು. ಚೈನ್ ನಾನ್ ಹಾಕ್ತೀನಿ. ತಗೋ, ಹಾಕು. ಹಾಕು. ಹೇಗಿದೆ ಮಾವ? ಚಾರು, ಸುಮ್ನಿರು ಮಾವ. ಇಂಥದ್ದೆಲ್ಲ ಇನ್ಮೇಲೆ ಇದ್ದೇ ಇರುತ್ತೆ. ಇಷ್ಟಕ್ಕೆ ಭಯ ಪಟ್ರೆ ಹೇಗೆ? ಚಾರು, ನಮ್ಮ ಅಳಿಯ ಬಂಗಾರದಾಗ ಹೊಳಿತಾ ಇದ್ದಾನೆ. ನನ್ ಮಗ ಕೂಡ ಬಂಗಾರನೇ. ನೀವು ಬಂಗಾರ ಹಾಕಿದ್ರೆ ಮಾತ್ರ ನಾವು ಹೊಳಿಯೋದು. ಹೌದು ಅಣ್ಣ. ಪದ್ಮ, ಬೀಗ್ರ ಮನೆಯವರು ಅಷ್ಟೊಂದು ಬಂಗಾರ ಹಾಕಿದರೆ ಕೊನೆ ಪಕ್ಷ ನೀವು ಸ್ವೀಟ್ ಆದ್ರೂ ಕೊಡ್ಬೋದಲ್ವಾ? ಅರೆ, ಮಾತಾಡ್ತಾ ಮರ್ತೋದ್ನಮ್ಮ. ಈಗಲೇ ತಗೊಂಡ್ಬರ್ತೀನಿ. ನೀವು ಕೂತ್ಕೊಳ್ರಿ. ರಾಜಿ, ಹೋಗಿ ಸ್ವೀಟ್ ತಗೊಂಡ್ ಬಾ. ಹೋಗಿ ತಗೊಂಬಮ್ಮ.
ತಗೊಳ್ಳಿ. ನಾನು ಆಮೇಲೆ ತಿಂತೀನಿ ಬಿಡಮ್ಮ, ಅವ್ರಿಗೆ ಕೊಡು. ಚಾರು ತಗೋ ಮಾವ. ನನಗೆ ಬೇಡ. ಚಾರು, ವಾಶ್ರೂಮ್ಗೆ ಹೋಗ್ಬೇಕು, ಸ್ವಲ್ಪ ತೋರಿಸ್ತೀಯಾ? ಬಾ ರೀ, ಸ್ವಲ್ಪ ಹಿಡ್ಕೊಳ್ಳಿ. ನಿನ್ಗೇನ್ ತಲೆ ಕೆಟ್ಟಿದ್ಯಾ? ದೇವ್ರಂತ ರಾಜಾರಾಮ್ ಅವ್ರ ಮನೇಲಿ ಸಂಬಂಧ ಬೆಳೆಸ್ತಿದ್ರೆ ನೀನ್ ಹಾಳ್ ಮಾಡ್ತಿದ್ಯಲೇ. ಈಗ ನಾನೇನ್ ಮಾಡಿದ್ನಮ್ಮ? ಏನಾದ್ರೂ ಆರಾಮಾಗಿರು ಅಂತ ನೀನೇ ತಾನೇ ಹೇಳ್ಕೊಟ್ಟಿದ್ದು. ಆರಾಮಾಗಿರು ಅನ್ನೇ, ಸರಸ ಆಡು ಅಂತ ಹೇಳಿಲ್ಲ. ಅಮ್ಮ ಚೆನ್ನಾಗಿ ಹೇಳ್ತಿದ್ಯಾ ನೀನು. ಮಾವನ್ಗೆ ಮುತ್ತು ಕೊಟ್ರು ತಪ್ಪ ಅದು? ಅದ್ ಹಾಗಲ್ವೇ, ಮೊದ್ಲೇ ರಾಜಾರಾಮ್ ಅವರು ಅಲ್ಲೇ ಇದ್ದಾರೆ, ನಿನಗ್ ಗೊತ್ತು ತಾನೆ. ಅವರು ಸಂಪ್ರದಾಯಕ್ಕೆ ಕಟ್ಟುಪಾಡುಗಳಿಗೆ ಇನ್ನೊಂದು ಹೆಸರು. ಅವ್ರ ಮುಂದೆ ನೀನ್ ಇಂಥ ಕೆಲಸ ಮಾಡಿದ್ರೆ ಏನೇ ಗತಿ? ಮಾವನ್ಗೆ ಮುತ್ತು ಕೊಡ್ಬೇಕು ಅಂತ ಅನಿಸ್ತಮ್ಮ. ಸಿನಿಮಾಗಳಲ್ಲಿ ಹೀರೋಯಿನ್ಗಳು ಹೀರೋಗಳಿಗೆ ಮುತ್ತು ಕೊಡ್ತಾರಲ್ಲ, ಆ ತರ ಮುತ್ತು ಕೊಟ್ಬಿಟ್ಟೆ. ಹೌದು, ನಾನು ಹಿಂದೆ ಒಂದ್ಸಲ ಮುತ್ತು ಕೊಟ್ಟಾಗ ಸ್ವೀಟ್ಸ್ ಎಲ್ಲ ಹಂಚ್ಬಿಟ್ಟಿದ್ದೆ. ಇವಾಗ ಇದ್ದಕ್ಕಿದ್ದಂಗೆ ಏನಾಯ್ತು? ಲೇ, ಆವಾಗಂದ್ರೆ ಆ ನೆಪದಿಂದ ಮದ್ವೆ ಮುಹೂರ್ತ ಇಡೋವರೆಗೂ ತಗೊಂಡ್ ಬಂದ್ವಿ. ಪ್ರತಿ ಸಲ ಹೀಗೆ ಅಂದ್ರೆ ಏನಾದ್ರೂ ಸಮಸ್ಯೆ ಆಗತ್ತೆ. ಇವಾಗಲೇ ತುಂಬಾ ಕಷ್ಟಪಟ್ಟು ಈ ಮದ್ವೆ ಮಾಡ್ತಿದೀವಿ. 100 ಸುಳ್ಳು ಹೇಳಾದ್ರೂ ಮದ್ವೆ ಮಾಡು ಅಂತಾರೆ. ನಾವು ಅದಕ್ಕಿಂತ ಜಾಸ್ತಿ ಪಾಪ ಮಾಡಿ ಈ ಮದ್ವೆ ಮಾಡ್ತಿದೀವಿ. ಸ್ವಲ್ಪ ಈ ಸಂಬಂಧನಾದ್ರೂ ಹಾಳು ಮಾಡ್ದೇನೆ ಚೆನ್ನಾಗಿರೇ ನನ್ ಮುದ್ದು ಮಗಳೇ. ಈ ಸಾಕು ನಿಲ್ಸಮ್ಮ. ಹೇಗಿರ್ಬೇಕು ಅಂತ ನಂಗೆ ಚೆನ್ನಾಗೇ ಗೊತ್ತಿದೆ. ವಾಶ್ರೂಮಿಗೆ ತಾನೇ ಹೋಗ್ಬೇಕು. ವಾಶ್ರೂಮ್ ಅಲ್ಲೇ ಇದೆ ನೋಡು, ಹೋಗು. ವಾಶ್ರೂಮ್ ಇಲ್ಲ, ಏನೂ ಇಲ್ಲ. ನಿಂಗೆ ಈ ವಿಷಯ ಹೇಳೋದಕ್ಕೆ ಬಂದೆ. ಇನ್ಮೇಲಾದ್ರೂ ನಮ್ಮ ಮರ್ಯಾದೆ ಹೋಗ್ದಿರೋ ಹಾಗೆ ನೋಡ್ಕೊಳ್ಳೆ. ನಾನು ನೋಡ್ಕೋತೀನಿ, ಈಗ ನೀನು ಹೋಗು. ಅಯ್ಯೋ ಲೇ ಚಾರು, ಅದಲ್ವೇ, ನನ್ನ ಮಾತು ಕೇಳೆ. ಇವಳು ಕೇಳಲ್ಲ, ಒಂದೇ ಹಠ. ಇವಾಗ ಅದು ಏನು ಮಾಡಬೇಕೋ? ಹಲೋ ಅಮೇರಿಕಾ. ಏನು ಮೈಯಲ್ಲಿ ಶಕ್ತಿ ಇಲ್ವಾ? ಮುಖದಲ್ಲಿ ಕಳನೇ ಕಾಣಿಸ್ತಾ ಇಲ್ಲ. ಲವ್ ಫೇಲರ್ ಆಗೋಯ್ತಾ? ನೋಡು, ನಿನಗೆ ಗಿಳಿಗೆ ಹೇಳ್ದಾಗ ಹೇಳಿದ್ದೀನಿ ನನ್ನ ತಂಟೆಗೆ ಬರಬೇಡ ಅಂತ. ಆದರೆ ನಿನ್ನ ಕಿತಾಪತಿನ ಮಾತ್ರ ನನ್ನ ಹತ್ರ ನೀನು ನಿಲ್ಸಲ್ಲ ಅಂತ ನನಗೆ ಅರ್ಥ ಆಗಿದೆ. ಅಬ್ಬಾ, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತೀಯೇ. ನಿನ್ನ ಸಿನಿಮಾವನ್ನ ಪ್ರೀತಿಸ್ತಾ ಇರೋ ವಿಷಯ ನನಗೆ ಗೊತ್ತಿಲ್ಲ ಅಂತ ಅನ್ಕೊಂಡಿದ್ಯಾ ಅಲ್ವಾ? ಏಯ್, ನಿನ್ಗೇನಾದ್ರೂ ಹುಚ್ಚ? ನಾನು ಸೀನುನ ಪ್ರೀತಿಸೋದು ಅಂದ್ರೇನು? ನಾನು ಯಾವತ್ತೂ ಆ ತಪ್ಪು ಮಾಡಲ್ಲ. ಆದ್ರೆ ನಿನ್ನ ಸೀನು ಮದ್ವೆ ಆಗ್ಲಿಲ್ಲ ಅಂದ್ರೆ ನಿನಗೆ ಈ ಜನ್ಮದಲ್ಲಿ ಮದ್ವೆ ಆಗಲ್ಲ ಅಂತ ಅರ್ಥ ಆಗ್ತಿದೆ. ಸೀನು ನಿನ್ನ ಎಲ್ಲಿ ಬೇಡ ಅಂತನೋ ಅಂತ ಹುಚ್ಚುಚ್ಚು ಪ್ರಯತ್ನಗಳನ್ನ ಮಾಡ್ತಿದ್ಯಾ. ಹೌದು, ಪ್ರಯತ್ನ ಎಲ್ಲ ಮಾಡ್ತಾನೇ ಇದ್ದೀನಿ. ಈ ಮನೆಗೆ ಸೊಸೆ ಆಗೋವರೆಗೂ ನನಗೆ ಖಂಡಿತ ಈ ಭಯ ತಪ್ಪಿದ್ದಲ್ಲ. ಯಾಕಂದ್ರೆ ಕೊನೆ ಕ್ಷಣದಲ್ಲಿ ನಿಮ್ಮಮ್ಮ ಕೂಡ ದೊಡ್ಡ ಮನೆಗೆ ಮೋಸ ಮಾಡಿ ಹೋದ್ರು ಅಲ್ವಾ? ಏಯ್, ನೀನ್ ನೋಡೇ ನೋಡ್ತೀಯಾ, ನಾನು ಸಿನಿಮಾವನ್ನ ಮದುವೆ ಮಾಡ್ಕೊಂಡೇ ಮಾಡ್ಕೋತೀನಿ. ಆದ್ಯಾ, ಬಾಯ್ಲಿ. ಆದ್ಯಾ, ಸೀನು ಸ್ವೀಟ್ಸೇ ತಿನ್ಲಿಲ್ಲ. ನೀನು ಹೋಗಿ ಕೊಟ್ಬಿಟ್ಬಾ. ಅದೇನೇ ಹಾಗೆ ನೋಡ್ತಿದ್ಯಾ? ತಗೋ, ಹೋಗಿ ಕೊಟ್ಬಾ, ಹೋಗು. ಈ ಚಾರು ಅದು ಎಲ್ಲಿಂದ ಸಿಕ್ಕಾಕೊಂಡ್ಲು? ಆದ್ಯನ್ ಮುಂದೆ ನನ್ನ ಮರ್ಯಾದೆ ತೆಗಿತಾ ಇದ್ದಾಳೆ. ಇಷ್ಟ ಇಲ್ಲ ಅಂತ ಎಷ್ಟೇ ಹೇಳಿದ್ರು ಕೂಡ ನನ್ನ ಜೊತೆನೆ ಮದ್ವೆಗೆ ರೆಡಿ ಆಗ್ತಿದ್ದಾಳೆ. ಅದು ಅಲ್ಲದೆ
ಎಲ್ರ ಮುಂದೆ ನನಗೆ ಮುತ್ತು ಬೇರೆ ಕೊಟ್ಲು. ಅವಳು ನಿಜವಾಗ್ಲೂ ಹುಡುಗಿನ? ಸೀನು, ಸ್ವೀಟ್ಸ್ ತಗೋ. ಆಗ್ಲೇ ತಿನ್ಲಿಲ್ವಂತಲ್ಲ? ಓ, ಪರವಾಗಿಲ್ವೇ? ನನ್ನ ಬಗ್ಗೆ ಇಷ್ಟ ಆದರೂ ಚಿಂತೆ ಇದೆಯಲ್ಲ.